ಎಷ್ಟು ದಬ್ಬಾಳಿಕೆ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಪತ್ರಗಳು ಕಳಿಸಿದೆ ಸರ್. ಜಸ್ಟ್ ಒಂದು ಜೆರಾಕ್ಸ್ಗೆ ಒಂದು 40,000 ರೂಪಾಯಿ ಖರ್ಚು ಮಾಡಿ ಒಂದು ಆ್ಯಕ್ಷನ್ ಇಲ್ಲ ಅಂದರೆ ಭಾಳ ಮನಸ್ಸಿಗೆ ನೋವು. ಇದರಲ್ಲಿ ನಮಗೆ ಈ ಪ್ರೆಸ್ ಮೀಟ್ ಆದಮೇಲೆ ನಮಗೆ ನಂಬಿಕೆ ಇರೋದು ಎಲ್ಲ ಅಧಿಕಾರಿಗಳಿಗೂ ಇದು ನಮ್ಮ ಸೀರಿಯಸ್ನೆಸ್ ಅರ್ಥ ಆಗಿ ನಾವು ಇಮ್ಮಿಡಿಯೇಟಾಗಿ ಕೆಲಸ ಅವ್ರದ್ದು ನಿಲ್ಲಿಸಿ ಅವ್ರದ್ದು ಒಂದೇ ಒಂದು ನಿಂದು ಜಮೀನು ಇದ್ದರೆ ನೀನು ಸರ್ವೆ ಮಾಡ್ಕೊ. ಯಾವ ಡೆವಲಪರ್ ಅಂತ VSR ಡೆವಲಪರ್ ಅಂತ ಇದ್ರ ಮೇಲೆ ರೇರಲ್ಲಿ 2012 ಕಂಪ್ಲೇಂಟ್ ಆದರೆ V.S.R ಅಂತ ಮ್ಯಾನ್ಪ್ಲೇಟ್ ಮಾಡ್ತೇವೆ. VSR ಅಂತ ನೀವು ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ ಇವ್ರದ್ದು ಕಂಪ್ಲೇಂಟ್ಸ್. V.S.R ಅಂದರೆ ನೀನು ಎಷ್ಟು ಮಾತ್ರ ಡಾಕ್ಯುಮೆಂಟ್ಸ್ನ ಫೇಕ್ ಮಾಡ್ತೀಯ ಅಂತ ಅರ್ಥ. ನಾಗೇಶ್ ಈಶ್ವರ್ ನಾಗೇಶ್ ಗಣೇಶ್ ಅಂತ ಮಾಡೋಕ್ಕಾಗುತ್ತಾ? ನೀ ಹೆಂಗೆ ಮಾಡ್ತೀಯ ಅಂದರೆ ನಿನ್ನ ಉದ್ದೇಶ ನಿನಗೆ ಕ್ರಿಮಿನಲ್ ಇಂಟೆನ್ಷನ್ನು ಸರ್. ನಮ್ಮದು ಈಗ ಮೇಡಮ್ ಒಬ್ಬರು ಪ್ರೆಸ್ಸಲ್ಲಿ ಒಬ್ಬರು ಕೇಳಿದ್ರು ಇಷ್ಟು ವರ್ಷ ಏನು ಮಾಡ್ತಾಯಿದ್ರಿ ಅಂತ. ನಮ್ಮ ಫೈಲ್ನ ಕಂಪ್ಲೀಟ್ ಮಿಸ್ ಮಾಡಿಸ್ಬಿಟ್ಟಿದ್ರು. ಆಮೇಲೆ ಅಲ್ಲೋಗಿ ಕೇಳಿದ್ರೆ ದಾಖಲೆ ಇಲ್ಲ ನಿಮ್ಮದು ಅಂದರು. ಹುಡ್ಕೊಳ್ಳಿ ಸರ್ ಮಾಡ್ಕೊಳ್ಳಿ ಸರ್. 1.5 ವರ್ಷ ಮೂಲ ದಾಖಲೆಗಳನ್ನ ತರಿಸಿ ಪಿಲ್ಲರ್ ಟು ಪೋಸ್ಟ್ ಓಡಾಡಿದ್ದೀವಿ. ಓಡಾಡಿದ್ಮೇಲೆ ಒಂದು ಹೆಣ್ಮಗು ಸೀಟಲ್ಲಿ ಹೇಳ್ತಾರೆ ಒಬ್ಬ ಡೆವಲಪರು ಇಲ್ಲಿ ಇಟ್ಕೊ ಅಂತ ಹೇಳ್ಬಿಟ್ಟು ನಮ್ಗೆ ಕಾಸು ಕೊಟ್ಟರು ಸರ್ ಅಂತ ತಹಸೀಲ್ದಾರ್ ಕೈಯಲ್ಲಿ ಕರೆಸಿ ಅವ್ರು ಆಮೇಲೆ ಅಲ್ಲಿಂದ ರೆಕಾರ್ಡ್ಸ್ ಬಿಲ್ಡಪ್ ಮಾಡಿ ಯಾವುದೇ ಸರ್ವೆ ಕರೆದು ಬರೋಲ್ಲ. ಫೋನ್ ಮಾಡಿದ್ರೆ ಆಯಿತು ನಾವು ಪಕ್ಕದ ಕನ್ಸ್ಟ್ರಕ್ಷನ್ ನಡೀತಾ ಇದೆ 3 ಪಾರ್ಟ್ನರ್ಸ್ ಇದ್ದಾರೆ ಪಾರ್ಟ್ನರ್ಸು ಅಂತಾರೆ. ಒಬ್ಬೊಬ್ಬ ಪಾರ್ಟ್ನರ್ಶಿಪ್ ಡೀಡ್ ನೋಡಿದ್ರೆ 30%, 30%, 20%. ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಬೇಕು ಅಂದರೆ ಮಿನಿಮಮ್ 51% ಇರಬೇಕಾ? ಅದಿಲ್ಲ. ಅಂದರೆ ನೀನು 200 ರೂಪಾಯಿ ಪೇಪರಲ್ಲಿ ಏನು ಮಾಡಿಕೊಂಡ್ರೆ ಅದೇ ದಾಖಲೆನ ರೇರಾ ಒಪ್ಕೊಳ್ಳುತ್ತೆ. ಮತ್ತು ರೇರಾ ಇರೋದು ಏನಕ್ಕೆ? ರೇರಾ ನಿನಗೆ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ನಮಗೆ ಸಂಬಂಧ ಇಲ್ಲ. ನೀವೇನಾದ್ರು ಅಪಾರ್ಟ್ಮೆಂಟ್ ತೊಗೊಂಡ್ರೆ ನನಗೆ ಸಂಬಂಧ. ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಹೊರಮಾವು ಜಂಕ್ಷನಲ್ಲಿದೆ. ಅವ್ನಿಗೆ ಏನಂದರೆ ಈಗ ನಮ್ಮನ್ನು ಒದ್ದು ಓಡಿಸ್ಬೇಕಲ್ಲಿ. ಇವಾಗ ನೆಕ್ಸ್ಟ್ ನೀವು ಏನು ಮಾಡೋಕ್ಕೆ ಪ್ಲಾನ್? ನಮ್ಮ ಡಿಮ್ಯಾಂಡ್ ಸರ್ ಇಮ್ಮಿಡಿಯೇಟಾಗಿ DC ಸಾಹೇಬರು ಏನು ಆದೇಶ ಕೊಟ್ಟಿದ್ದಾರೋ 3 ಗಂಟೆ ಸರ್ಕಾರದ ಜಮೀನು ವಾಪಸ್ ಬರಬೇಕು. ಅದರಲ್ಲಿ ಅವ್ನು ಬ್ಲಾಕ್ ನಂಬರ್ 2 ಕಟ್ಟಿದ್ದಾನೆ. ಅವನು ಅದರಲ್ಲಿ ಒಂದು 80 ಅಪಾರ್ಟ್ಮೆಂಟ್ ಕಟ್ಟಿದ್ದಾನೆ. ಅದು ಸರ್ಕಾರದ್ದು ಯಾರು ಮುಟ್ಟಂಗಿಲ್ಲ. ಅವ್ನು ಮುಟ್ಟಿದ್ರೆ ಇನ್ನು ಊರೆಲ್ಲ ಮುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ಇದೇ ಥರ ಉದ್ದೇಶ ಇರೋವನು ಈ ಪ್ರಾಜೆಕ್ಟಲ್ಲಿ 3 ಗಂಟೆ ಇರ್ತಾನೆ, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ 10 ಗಂಟೆ ಇರ್ತಾನೆ. ಯಾಕೆಂದರೆ ಅವನಿಗೆ ಒಳಗಡೆ ಮ್ಯಾನಿಪುಲೇಷನ್ ಅರ್ಥ ಆಗೋಗಿದೆ. ಯಾರಿಗೆ ಎಷ್ಟು ಕೊಡಬೇಕು, ಯಾರಾದರೂ ಉದ್ದೇಶಪೂರ್ವಕ ಏನಾದರೂ ಬಂದರೆ ಹೆಂಗೆ ಮಾಡಬೇಕು. ಆಯಿತು, ರೋಡ್ಗೆ ಹೋಗಿದೆ, ರೋಡ್ ಕಾಂಪನ್ಸೇಷನ್ನ ನೀನು ಹೆಂಗೆ ತಳ್ತೀಯ? ಇದೇ ಅಫಿಡವಿಟ್ಟು ಬಾಂಡು BBMP ಕಮಿಷನರು ಜಾಯಿಂಟ್ ಕಮಿಷನರ್ ಕೊಡ್ತಾರೆ. ನೀವು ಸೆಟ್ ಬ್ಯಾಕ್ ಬಿಡಬೇಕು ಎತ್ತರ ಮತ್ತು ರೂಲ್ಸ್ ಏನಕ್ಕೆ ಮಾಡ್ತೀರಾ?